ತಂದೆ ತಾಯಂದರು. ವಸುದೇವ ದೇವಕಿಯನ್ನ ತನ್ನ ಎಷ್ಟನೆಯ ಪತ್ನಿಯನ್ನಾಗಿ ವರಿಸಿದ ಅಂತ. 13ನೇ ಪತ್ನಿ. ಸರಿಯಾದ ಉತ್ತರ, ಕರೆಕ್ಟಾಗಿ ಹೇಳಿದ್ರಿ. ಏನಪ್ಪಾ ಅಂದ್ರೆ ದೇವಕಿಯನ್ನ ಕೊಲ್ಲಬೇಡ ಅಂತ ಎಷ್ಟು ಉಪದೇಶ ಮಾಡಿದ್ರು ಕಂಸ ಕೇಳಂಗಿಲ್ಲ. ಏನ್ ಮಾಡ್ಬೇಕು? ಆಮೇಲೆ ಏನ್ ಮಾಡ್ತಾನ ಅವಾಗ? ವಸುದೇವ ಏನ್ ಮಾಡ್ತಾನೆ? ಎಷ್ಟೋ ಹೇಳಿದ ಉಪದೇಶ, ಆದ್ರೂ ಕಂಸ ಕೇಳಿಕ್ ಹೋದ, ಮಹಾನೀಚ ಕಂಸ. ಅವಾಗ ವಸುದೇವ ಏನ್ ಮಾಡ್ತಾನೆ ಅಂದ್ರೆ ಅವಾಗ ಸದ್ಯಕ್ಕೆ ಗಂಡಾಂತರ ಕಳೆದ್ರೆ ಮುಂದೆ ಅದೃಷ್ಟದಿಂದ ಒಳ್ಳೇದಾಗ್ಬೋದು ಅಂತ ಅದೃಷ್ಟ ಅಂತ ಹೇಳ್ತಾನೆ. ಶರೀರವಾಣಿ ಹೇಳಿದ್ದು ದೇವಕಿ ನಿನ್ನ ಕೊಲ್ತಾನಂತ ಅಲ್ಲಲ್ಲ, ದೇವಕಿಯಲ್ಲಿ ಹುಟ್ಟುವ ಮಕ್ಕಳಿಂದ ನಿನಗೆ ಸಾವಿದೆ ಅಂತ ಹೇಳಿದ್ದು. ಅದಕ್ಕೆ ಇವಾಗ ಆಕೆನ ಬಿಟ್ಟುಬಿಟ್ರೆ ಆಕೆಯಿಂದ ನಿನ್ಗೇನು ಸಾವಿಲ್ಲ, ಮುಂದೆ ಆಕೆ ಏನು ಹೇಳಿಕೆ ರೆಡಿ ಇದ್ದಿಲ್ಲ ಅವನು. ಅದಕ್ಕೆ ಸುಮ್ಮನೆ ಯಾಕೆ ಸುಮ್ಮನಾದ ಅಂತ, ಹೇಗೆ ಸುಮ್ಮನಾದ, ಏನ ಧೈರ್ಯದಿಂದ ಸುಮ್ಮನಾದ ಅವನು? ನೀವು ಹೇಳಿದ್ದು ಕರೆಕ್ಟ್ ಅದು, ಅದನ್ನೇ ಸರಿಯಾಗಿ ವಿವರಣೆ ಮಾಡಿ ಹೇಳ್ಬೇಕು ನೀವು. ಅಂದ್ರೆ ಕಂಸ ಏನು ಹೇಳಿದ್ರು ಕೇಳೇ ಇಲ್ಲಲ್ಲ, ವಸುದೇವ ಯಾಕೆ ಸುಮ್ಮನಾದ ಅಂತ ಅದನ್ನ ಹೇಳಿದ್ರೆ ಇದೆಲ್ಲ ಹೇಳಿ ಅವನೊಂದ ಪ್ರಯತ್ನ ಬಿಡಿಸ್ತಾನೆ. ಮೊದಲು ಹೇಳ್ತಾನೆ ಎಲ್ಲಾ ಪ್ರಯತ್ನ ಮುಗಿದು ಬಿಟ್ಬಿಟ್ಟ. ಚತುರ್ಭುಜನಾಗಿ ಸರ್ವ ಅಲಂಕಾರದಿಂದ ಮಾಮೂಲಿಸುವಂತೆ ಇಲ್ಲ. ಪೀತಾಂಬರವನ್ನುಟ್ಟು 4 ವಸ್ತ್ರ ಕೈಗಳಿಂದ ಚತುರ್ಭುಜನಾಗಿ ಎಲ್ಲ ಸರ್ವ ಅಲಂಕಾರ ಭೂಷಿತನಾಗಿ. ಏನು ವರ್ಣ ಇತ್ತು ಒಂದು ಇದು ನೀಲವರ್ಣ. ಪರಮಾತ್ಮನೇ ಶಿಶುವಾಗಿ ಬಂದ ಎಲ್ಲ ಅಲಂಕಾರಗಳು ಮನುಷ್ಯರು ಹುಟ್ಟಿದಂಗೆ ಜನ್ಮ, ಇದು ದೇವರದು ಅವತಾರ, ಜನ್ಮ ಅಲ್ಲ, ಅದು ಅವತಾರ ಮಾಡಿದ್ದ. ಇದರಿಂದ ಏನ್ ತೋರಿಸ್ಕೊಡ್ತಂದ್ರ ಪರಮಾತ್ಮನಿಗೆ ಸಾಮಾನ್ಯ ಮನುಷ್ಯರಂತೆ ಜನನ ಇಲ್ಲ, ಲೌಕಿಕದಲ್ಲಿ ಅವನು ಬರೋದಿಲ್ಲ. ಸಚ್ಚಿದಾನಂದ ರೂಪಿಯಾಗಿ ಇದ್ದಾನೆ ಪರಮಾತ್ಮ. ಅವನು ಕೇವಲ ಪ್ರಾದುರ್ಭಾವ ಆಗ್ತಾನೆ, ಅವತಾರ ಮಾಡ್ತಾನೆ. ಆ ರೀತಿ ಅಲ್ಲಿ ಹೇಳ್ತಾನೆ. ಇನ್ನ ಏನಪ್ಪಾ ಅಂದ್ರೆ ಈ